ಧಾರವಾಡ ಕ್ಷೇತ್ರದಲ್ಲಿ ಬದಲಾಗ್ತಾರಾ ಬಿಜೆಪಿ ಅಭ್ಯರ್ಥಿ? ಧಾರವಾಡ ಬಿಜೆಪಿಯಿಂದ ಕಣಕ್ಕಿಳಿತಾರಾ ದಿಂಗಾಲೇಶ್ವರ ಶ್ರೀಗಳು? ಚರ್ಚೆ ಹುಟ್ಟು ಹಾಕಿದೆ ಸಾಮಾಜಿಕ ಜಾಲತಾಣದ ಪೋಸ್ಟ್ಗಳು. ಧಾರವಾಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬದಲಾಗ್ತಾರಾ? ದಿಂಗಾಲೇಶ್ವರ ಶ್ರೀಗಳು ಕಣಕ್ಕಿಳಿತಾರಾ? ಹಾಗಾದ್ರೆ ಜೋಶಿ ಬದಲು? ಹೊಸ ಚರ್ಚೆ ಹುಟ್ಟು ಹಾಕಿದೆ ಇದು. ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ದೇಶಕ್ಕೆ ಮೋದಿಜಿ, ಧಾರವಾಡಕ್ಕೆ ಸ್ವಾಮೀಜಿ. ಈ ಪೋಸ್ಟ್ಗಳು ರಾರಾಜಿಸ್ತಾ ಇದ್ದಾವೆ. ಸ್ವತಃ ಬಿಜೆಪಿ ಕಾರ್ಯಕರ್ತರೇ ವೈರಲ್ ಮಾಡ್ತಿದ್ದಾರೆ ಈ ಪೋಸ್ಟ್ಗಳನ್ನು. ದಿಂಗಾಲೇಶ್ವರ ಶ್ರೀ ಸ್ಪರ್ಧಿಸಿದ್ರೆ ಪ್ರಹ್ಲಾದ್ ಜೋಶಿ ಸೋಲುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಕ್ಷೇತ್ರ ಕೈತಪ್ಪಿ ಹೋಗುವ ಭೀತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ. ಭಾರೀ ಗೊಂದಲ ಮೂಡಿಸ್ತಾ ಇದೆ ಬಿಜೆಪಿ ಕಾರ್ಯಕರ್ತರ ಪೋಸ್ಟ್ಗಳು. ಈಗ ದಿಂಗಾಲೇಶ್ವರ ಶ್ರೀಗಳ ಆಪ್ತರು ಅಥವಾ ಅವರ ಅಭಿಮಾನಿಗಳು ಭಕ್ತರು ಮಾಡಿದ್ದಲ್ಲ, ಬಿಜೆಪಿಯವರೇ ಮಾಡ್ತಿದ್ದಾರೆ. ನೋಡಿ, ಅದನ್ನು ನೋಡ್ತಾ ಇದ್ದೀವಿ ನೋಡಿ. ದೇಶಕ್ಕೆ ಮೋದಿಜಿ, ಧಾರವಾಡಕ್ಕೆ ಸ್ವಾಮೀಜಿ. ಅಂದರೆ ದಿಂಗಾಲೇಶ್ವರ ಸ್ವಾಮೀಜಿ ಧಾರವಾಡಕ್ಕೆ ಬರಲಿ ಅಂತ. ಅಂದರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಟಿಕೆಟ್ ಮಿಸ್ ಆಗಿಬಿಡುತ್ತಾ? ಅವ್ರನ್ನೆಲ್ಲಿ ಕಳಿಸ್ತಾರೆ? ಹಾಗಾದ್ರೆ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಬಟ್ ಅವರವರ ಒಂದು ಅಭಿಪ್ರಾಯಗಳಿವೆಲ್ಲವೂ ಕೂಡ. ಅಂದರೆ ದಿಂಗಾಲೇಶ್ವರ ಶ್ರೀ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ಜೋಶಿ ಸೋಲ್ತಾರೆ ಅನ್ನೋದು ಬಿಜೆಪಿ ಕಾರ್ಯಕರ್ತರ ಆತಂಕ. ಯಾಕಂದರೆ ಅಲ್ಲಿ ಲಿಂಗಾಯತ ಮತಗಳು ಹರಿದು ಹಂಚಿ ಹೋಗಬಹುದು. ಬಟ್ ಈಗ ಅವರು ಈ ಮೂಲಕ ಅಭ್ಯರ್ಥಿನ ಬದಲು ಮಾಡಿ ಅನ್ನುವಂಥ ಹೊಸ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ದೇಶಕ್ಕೆ ಮೋದಿಜಿ, ಧಾರವಾಡಕ್ಕೆ ಸ್ವಾಮೀಜಿ, ಇದು ಯಾವ ರೀತಿ ಚರ್ಚೆ ಹುಟ್ಟು ಹಾಕ್ತಾ ಇದೆ? ಹಾಗಾದರೆ ಜೋಶಿ ಅವ್ರನ್ನ ಎಲ್ಲಿ ಕಳಿಸ್ತಾರಂತೆ? ಇವ್ರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ಟರೆ ಇದು ಸಾಧ್ಯತೆ ಇದೆಯಾ, ಕಡಿಮೆನಾ, ಅಥವಾ ಅವರ ಅಭಿಪ್ರಾಯ ಅಷ್ಟೇ ಅನ್ಕೊಳ್ಬೋದಾ? ಹೇಗೆ ಪ್ರಭು, ನಾವು ಎಷ್ಟೋ ಸಲ ಈ ಹಿಂದೆ ಮಾತನಾಡಿದಾಗ ಹೇಳಿದ್ದು ಒಂದೇ ಅಂತಂದ್ರೆ, ಧಾರವಾಡ ಲೋಕಸಭಾ ಕ್ಷೇತ್ರ ಅಂದ್ರೆ ಬಿಜೆಪಿಯ ಭದ್ರಕೋಟೆ. ಇಂತಹ ಭದ್ರಕೋಟೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ದೊಡ್ಡದಂತಹ ಒಂದು ವಿರೋಧಿ ಅಲೆ ಸೃಷ್ಟಿಯಾಗಿದೆ. ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ, ಪ್ರಹ್ಲಾದ್ ಜೋಶಿ ಅವರು ಕ್ಷೇತ್ರಕ್ಕೆ ಏನೂ ಅಭಿವೃದ್ಧಿ ಮಾಡಿಲ್ಲ. ಯಾಕಂದ್ರೆ ಕಳೆದ 20 ವರ್ಷಗಳಿಂದ ಸಂಸದರಾಗಿ ಆಯ್ಕೆ ಆಗಿದ್ದರೆ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕಾಗಿತ್ತು. ಕ್ಷೇತ್ರಕ್ಕೆ ಏನೂ ಸಹ ಅವರ ಕೊಡುಗೆ ಇಲ್ಲ ಅಂತೇಳಿ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅಂತಾರೆ ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ಅಂತಾರೆ ಪ್ರಹ್ಲಾದ್ ಜೋಶಿ ಅವರು ಅನೇಕ ಸಮುದಾಯಗಳನ್ನ ತುಳಿತಿದ್ದಾರೆ. ಒಬ್ಬೊಬ್ಬ ನಾಯಕರನ್ನ ಈಗ ಪ್ರಹ್ಲಾದ್ ಜೋಶಿ ಅವರು ಹತ್ತಿಕ್ಕಿದ್ದಾರೆ ಅಂತ ಆರೋಪ ಇವತ್ತು ಪ್ರಹ್ಲಾದ್ ಜೋಶಿ ಅವರ ಮೇಲಿದೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ವೀರಶೈವ ಲಿಂಗಾಯತ ಸಮುದಾಯವನ್ನ ತುಳಿಯುತ್ತಾ ಬಂದಿದ್ದಾರೆ. ಒಬ್ಬೊಬ್ಬ ನಾಯಕರನ್ನ ಇಲ್ಲಿ ಅಂತ ತುಳಿದರೆ ಅಂತ ಒಂದು ದೊಡ್ಡದಂತಹ ಒಂದು ಪಟ್ಟಿಯನ್ನ ಈಗಾಗಲೇ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಇಲ್ಲಿ ಧಾರವಾಡ ಮತದಾರರು ಹರಿಬಿಟ್ಟಿದ್ರು. ಅದರ ನಡುವೆ ಇಲ್ಲಿ ಅಂದ್ರೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಈ ನಡುವೆ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಅವರ ಕ್ಷೇತ್ರ ಬದಲಾವಣೆ ಮಾಡ್ಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಆ ಬೇಡಿಕೆ ಇಲ್ಲಿ ಅಂತಂದ್ರೆ ಮನೆಯುವಂತಹ ಕೆಲಸವನ್ನ ಇಲ್ಲಿ ಬಿಜೆಪಿ ಹೈಕಮಾಂಡ್ ಮಾಡಿಲ್ಲ. ಅದರ ನಡುವೆ ಇಲ್ಲಿ ಅಂತಂದ್ರೆ ಇಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿಗಳು ನಾನು ಪಕ್ಷೇತರವಾಗಿ ಅಖಾಡಕ್ಕೆ ಧುಮುಕ್ತೇನೆ ಅಂತ ಹೇಳಿದ್ರೆ, ಇದರ ನಡುವೆ ಇಲ್ಲಿ ಅಂದರೆ ಈಗ ಸದ್ದಾಗ್ತಾ ಇರೋದು ಏನು ಅಂತಂದ್ರೆ, ಪ್ರಹ್ಲಾದ್ ಜೋಶಿ ಅವರು ಕ್ಷೇತ್ರ ಬದಲಾವಣೆ ಮಾಡ್ತಾರ ಅನ್ನೋದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತದೆ. ಯಾಕಂದ್ರೆ ದೇಶಕ್ಕೆ ಮೋದಿಜಿ, ಧಾರವಾಡಕ್ಕೆ ಸ್ವಾಮೀಜಿ ಅಂತೇಳಿ ಕೆಲವೊಂದಿಷ್ಟು ಪೋಸ್ಟ್ಗಳು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದಾವೆ. ಅದರಲ್ಲಿ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಮತ್ತು ಇಲ್ಲಂದ್ರೆ ವಾಟ್ಸ್ಆಪ್ ಮುಖಾಂತರ ಈ ಒಂದು ಕೆಲವೊಂದಿಷ್ಟು ಪೋಸ್ಟ್ಗಳು ವೈರಲ್ ಆಗ್ತಾ ಇದಾವೆ. ಇಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರ ಬಿಜೆಪಿ ಗೆಲ್ಲುತ್ತೆ. ಬಿಜೆಪಿ ಗೆಲ್ಲಬೇಕಾದ್ರೆ ಈ ಬಾರಿ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಏನಾದ್ರು ಕಣದಲ್ಲಿ ಇದ್ರೆ ಬಿಜೆಪಿಗೆ ದೊಡ್ಡ ಹಿನ್ನಡೆ ಆಗುತ್ತೆ. ಅದಕ್ಕೆ ಕಾರಣ ಏನಂದ್ರೆ ದಿಂಗಾಲೇಶ್ವರ ಸ್ವಾಮೀಜಿಗಳು. ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗೆ.